ಪವರ್ ಫೋಕಸ್ ನಲ್ಲಿ ಇವತ್ತು ಬಹಳ ಬಿಸಿ ಚರ್ಚೆಯನ್ನ ಮಾಡ್ತೀವಿ. ಅದರಲ್ಲೂ ರಾಜಕೀಯ ವಲಯಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಬೇರೆ ಬೇರೆ ಎಲ್ಲ ಯುದ್ಧ ಅಂತ ಹೇಳಿ ಯುದ್ಧ ಏನಾಗ್ತಾ ಇದೆ, ದೇಶಕ್ಕೆ ಏನು ಲಾಸ್ ಆಗ್ತಿದೆ, ದೇಶ ಏನು ಕಷ್ಟಪಡ್ತಾ ಇದೆ, ರಾಜ್ಯಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ, ಆಟೋ ಡ್ರೈವರ್ಗಳು ಎಷ್ಟು ಸಮಸ್ಯೆ ಪಡ್ತಾ ಇದ್ದಾರೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಪ್ರತಿದಿನ ಚರ್ಚೆ ಮಾಡ್ತಾ ಇದ್ವಿ. ನೀವು ಎಲ್ಲರೂ ನಾವು ಸಮಸ್ಯೆ ಅನುಭವಿಸ್ತಾ ಇದ್ದೀವಲ್ಲಪ್ಪ, ಆಟೋ ಡ್ರೈವರ್ ಗ್ಯಾಸ್ ಸಿಗ್ತಾ ಇಲ್ಲ, ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ರೆ ಸೈಲೆಂಟ್ ಆಗಿ ರಾಜಕೀಯ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಆಗ್ತಾ ಇದೆ. ಯಾವಾಗಲೂ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇತ್ತು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತೆ ಕಾಂಗ್ರೆಸ್ಸು ಅಂತ ಹೇಳಿ. ಆದರೆ ಇವಾಗ ಏನಾಗೋಗಿದೆ ಅಂತಂದ್ರೆ ಕಾಂಗ್ರೆಸ್ ಮೇಲೆ ಅಲ್ಪಸಂಖ್ಯಾತರಿಗೆ ಮುನಿಸಿದ್ಯಾ, ಅದು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಿಂದ ಶುರುವಾದಂಥ ಈ ಹೈ ಡ್ರಾಮಾ, ಈ ಮುನಿಸು, ಇದೆಲ್ಲವೂ ಕೂಡ ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಪ್ರಶ್ನೆ, ಸಂಪುಟ ಪುನಾರಚನೆಯ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದಷ್ಟು ಜನ MLAಗಳು ದೆಹಲಿಗೆ ಹೋಗಿ ಬೀಡುಬಿಟ್ಟಿದ್ದಾರೆ. ಅಲ್ಲಿ ದೆಹಲಿಯ ಕಾಂಗ್ರೆಸ್ನ ವರಿಷ್ಠನ ಮೀಟ್ ಮಾಡಿ ನಾವು ಸಂಪುಟ ಪುನಾರಚನೆ ಮಾಡಿ ಅಂತ ಕೇಳ್ತೀವಿ. ಇನ್ನು 2 ವರ್ಷ ಇದೆ, ನಮ್ಗೆ ಅಟ್ಲೀಸ್ಟ್ ಇನ್ನು 2 ವರ್ಷಕ್ಕಾದ್ರೂ ನಮಗೆ ಸಚಿವರಾಗುವಂತ ಅದೃಷ್ಟವನ್ನ ಕೊಡಿ, ನಾವು ಪಕ್ಷಕ್ಕೆ ದುಡ್ದಿದ್ದೀವಿ, ನಾವು 3-4 ಸಲ MLAಗಳಾಗಿದ್ದೀವಿ, ನಾವು ಎಲಿಜಿಬಲ್ ಇದ್ದೀವಿ ಅಂತ ಕೇಳ್ಕೊಳಕ್ ಹೋಗಿದ್ದಾರೆ. ಸೊ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬಯಲಾಗ್ತಾ ಇದೆ. ಅಧಿಕಾರ ಬಂದು ಎಷ್ಟು 3 ವರ್ಷ ಮುಗಿಸಿದ್ರು, 3 ವರ್ಷದಲ್ಲಿ ಬರೀ CM ಕುರ್ಚಿ ಬದಲಾವಣೆ, ಈ ಸಂಪುಟ ಪುನಾರಚನೆ, ಅದು ಇದು ಅನ್ನುವಂತಹ ಸಮಸ್ಯೆಗಳಲ್ಲೇ ಮುಳುಗೋಗಿದೆ. ಸದ್ಯದಲ್ಲೇ ಜಮೀರ್ ಅಹಮದ್ ಅವ್ರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮುನ್ನ ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಸಂಪುಟ ಪುನಾರಚನೆ ಕೂಗು, ದಿಲ್ಲಿಯಲ್ಲಿ ಶಾಸಕರ ದಂಡು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹಲವು ಶಾಸಕರು ಬೀಡುಬಿಟ್ಟಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅಂತ ಕೈ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. 3-4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದೀವಿ, ನಮ್ಮನ್ನ ಮಂತ್ರಿಗಳಾಗೋದಕ್ಕೆ ಪರಿಗಣಿಸಿ, ಕನ್ಸಿಡರ್ ಮಾಡಿ, ನಮಗೂ ಕೂಡ ಅರ್ಹತೆ ಇದೆ. ಹೈಕಮಾಂಡ್ ಭೇಟಿಯಾಗಿ ಒತ್ತಡ ಹಾಕೋದಕ್ಕೆ ಶಾಸಕರು ಮುಂದಾಗಿದ್ದಾರೆ. ದೆಹಲಿಯಲ್ಲಿ 1 ಅಲ್ಲ 2 ಅಲ್ಲ 32 ಶಾಸಕರು ಲಾಬಿ ಮಾಡಕ್ ಹೋಗಿದ್ದಾರೆ. ಹೈಕಮಾಂಡ್ ಏನಾದರೂ ಮಣಿಯುತ್ತಾ? ಫಸ್ಟ್ ಆಫ್ ಆಲ್ ನನಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ ಇಲ್ವೋ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಅಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಿಂದ ಇಟ್ಕೊಂಡು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು ಹಿರಿಯ ಶಾಸಕರು ಎಲ್ಲರೂ ಕೂಡ. ಸಭೆ ವೇಳೆ ಸಹಿ ಸಂಗ್ರಹ ಮಾಡಿದ್ದಾರೆ 32 ಕಾಂಗ್ರೆಸ್ ಶಾಸಕರು. ಎಲ್ಲ ಏನು ದೊಡ್ಡ ದೇಶಕ್ಕೋಸ್ಕರನೋ ರಾಜ್ಯಕ್ಕೋಸ್ಕರನೋ ದೊಡ್ಡ ಸಾಧನೆ ಮಾಡೋರ ಥರ ಹೋಗಿ ಹೈಕಮಾಂಡ್ ಹತ್ರ ನಿಂತ್ಕೊಂಡಿದ್ದಾರೆ. ಅಫ್ಕೋರ್ಸ್ ಪಕ್ಷದಲ್ಲಿ ಇದ್ಮೇಲೆ ಅವರ ರೈಟ್ಸ್, ಅದನ್ನು ನಾನು ಡಿನೈ ಮಾಡೋಕ್ಕೂ ಆಗಲ್ಲ ಅಥವಾ ಅದನ್ನು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಮಂತ್ರಿಗಿರಿ ಆಗಬೇಕು ಅಂತ ಅವ್ರುಗಳು ಆಸೆ ಪಡೋದ್ರಲ್ಲಿ ಇಟ್ಸ್ ಆಲ್ ದೇರ್ ಇನ್ ಅ ಪೊಲಿಟಿಕಲ್ ಗೇಮ್. ಮಂತ್ರಿಗಿರಿ ಆಗಬೇಕು, ಮಂತ್ರಿಗಿರಿ ಪಡ್ಕೊಳ್ಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ಅದರಲ್ಲಿ ಯಾವುದೇ ತಪ್ಪಿಲ್ಲ. ರಾಜಕೀಯದಲ್ಲಿ ಇದ್ಮೇಲೆ ಒಂದ್ಸಲ ಮಂತ್ರಿ ಆಗಬೇಕು, CM ಆಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಸೊ ಹಾಗೆ ರೀತಿ ಇಷ್ಟು ಜನ ಸೀನಿಯರ್ಸ್ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ ಡಜನ್ ಗಟ್ಟಲೆ ಸೀನಿಯರ್ ಪೊಲಿಟಿಷಿಯನ್ಸ್ ಇರೋದ್ರಿಂದ ಸೊ ಎಲ್ಲರೂ ನಾವು CM ಆಗಕ್ಕೆ ಅರ್ಹರು, ನಾವು ಎಲ್ಲರೂ ಮಿನಿಸ್ಟರ್ಗಳಾಗಕ್ಕೆ ಅರ್ಹರು ಅಂತ ಅಂದ್ಕೊಂಡಿದ್ದಾರೆ. ಸೊ ಹಂಗಾಗಿ ಹೋಗಿದ್ದಾರೆ. ಅಂತ ಮೇಜರ್ ಥಿಂಗ್ ಇಸ್, ಇವಾಗಿರೋ ಮಂತ್ರಿಗಳಲ್ಲೇ ಬೆರಳೆಣಿಕೆ ಎಷ್ಟು 1, 2, 3 ಅಂತ ಕೌಂಟ್ ಮಾಡ್ಬೋದು. ಅಷ್ಟು ಜನ ಬಿಟ್ಟರೆ ಇನ್ಯಾರು ಆ ಇಲಾಖೆನ ಯಾವ ರೀತಿ ನಡೆಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಜಿಲ್ಲಾ ಉಸ್ತುವಾರಿಗಳು ಎಲ್ಲಿದ್ದಾರೆ, ಎಲ್ಲಿ ಹೋಗಿಲ್ಲ, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ರಾಜ್ಯದ ಜನರ ಕೈಯಲ್ಲೂ ಇದೆ, ನಮ್ಗಳ ಕೈಯಲ್ಲೂ ಇದೆ. ಸೊ ಹಾಗಾಗಿ ಕೊಟ್ಟಿರೋರೇ ಮಂತ್ರಿಗಿರಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹಾಗಿರುವಾಗ ಸಂಪುಟ ಪುನಾರಚನೆ ಮಾಡಿ ಆಕ್ಟಿವ್ ಆಗಿರೋರು, ಬಹಳ ಆಸಕ್ತಿ ಇರೋರಿಗೆ ಇಲಾಖೆಗಳನ್ನು ಕೊಟ್ಟರೆ ಅಟ್ಲೀಸ್ಟ್ ನಿಭಾಯಿಸ್ತಾರೆ ಅಂತಲೂ ಅಂದ್ಕೋಬಹುದು. ಆದರೆ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತ ಹೇಳಿ. ಸರ್, ಇವತ್ತು ನಮ್ಮ ನಡೆ ನಾವು 17 ಜನ, ಒಂದು 5 ಜನ ಆಗಾಗಲೇ ಬರ್ತಿದ್ದಾರೆ. ಒಟ್ಟು 23ರಿಂದ 24 ಜನ ಇವತ್ತು ಸೇರಿದ್ದೇವೆ. ನಾಳೆ ಮತ್ತು ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು ಒಂದು 5-6 ಮಂದಿ ಬರೋರಿದ್ದಾರೆ. ಒಟ್ಟಾರೆಯಾಗಿ 35 ಜನ ಶಾಸಕರು ಹಿಂದೆ ಸಭೆ ಸೇರಿದ್ವಿ. ನಮ್ಮೆಲ್ಲರ ಒಂದೇ ಒತ್ತಾಯ, ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಿ. ಯಾಕಂದ್ರೆ 2023ರಲ್ಲಿ ಸರ್ಕಾರ ರಚನೆ ಮಾಡುವಾಗ ತಾವು ಮಾತು ಕೊಟ್ಟಿದ್ದೀರಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಸಾಹೇಬರು, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬರು, ಇದರೊಟ್ಟಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಕೂಡ ನಮಗೆ 2.5 ವರ್ಷಗಳ ನಂತರ
ಜಿಲ್ಲಾವಾರು ಯಾರ್ಯಾರ ಅರ್ಹತೆ ಇದೆಯೋ ಅವರನ್ನ ಮಂತ್ರಿಗಳನ್ನಾಗಿ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು. ಆ ಕೊಟ್ಟ ಭರವಸೆಯಂತೆ 2 ವರ್ಷ ಕಾಲ ಮುಗಿದಿರೋದ್ರಿಂದ ಇವಾಗ ನೀವು ಬದಲಾವಣೆ ಮಾಡಲೇಬೇಕು ಅನ್ನೋ ಒತ್ತಾಯಕ್ಕೋಸ್ಕರ ನಾವೆಲ್ಲ ಸೀನಿಯರ್ ಎಂಗಳು ಬಂದಿದ್ದೇವೆ. ಇವತ್ತು ನಮಗೆ ಸಮಯ ಇದೆ, ನಾವು ಕಾಯ್ತೀವಿ. ಇವತ್ತು ನಮ್ಮ ಸಂಜೆ ಇಲ್ಲ ನಾವು ನಿನ್ನೆ ತೀರ್ಮಾನ ಮಾಡೇ ಬಂದಿದ್ದೀವಿ. ಇವತ್ತು ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು ಸಂಜೆ ಕೊಟ್ಟಿದ್ದಾರೆ, 6 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಭೇಟಿ ಮಾಡ್ತೀವಿ. ಆನಂತರ ಇನ್ನೂ 2-3 ದಿವಸ ಇಲ್ಲೇ ಇರ್ತೀವಿ. ಎಲ್ಲರನ್ನು ಭೇಟಿ ಮಾಡೇ ಹೋಗ್ಬೇಕಂತೆ. ಯಾಕಂದ್ರೆ ಮಹಿಳಾ ಮೀಸಲಾತಿ ಇರೋದ್ರಿಂದ 15ಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮೆಲ್ಲಾ ನಾಯಕರನ್ನ ಭೇಟಿ ಮಾಡಿದ್ರೆ ನಾವು ಹಾಗೆ ಹೋಗೋ ಪ್ರಶ್ನೆನೇ ಇಲ್ಲ. ಈ ಸರಿ ನಾವು ಯಾಕಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ 2 ವರ್ಷದ ನಂತರ ನಿಮ್ಗೆಲ್ರಿಗೂ ಅವಕಾಶ ಮಾಡಿಕೊಡ್ತೀನಿ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಅದೇ ಪ್ರಕಾರ ನಡ್ಕೊಳ್ಬೇಕನ್ನೋ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಬಂದಿದ್ದೀವಿ. ಇದು ಇನ್ನೊಂದು ತಿಂಗಳಾದ್ರೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಮೇ 20ಕ್ಕೆ 2.5 ವರ್ಷಕ್ಕೆ ಸಂಪುಟ ಪುನಾರಚನೆ ಅಂತ ಸಿಎಂ ಹೇಳಿದ್ರು. ಈಗ 3 ವರ್ಷ ಆದ್ರೂ ಪುನಾರಚನೆ ಬಗ್ಗೆ ಒಂದು ಚೂರು ಸುಳಿವಿಲ್ಲ. ಸಚಿವ ಸ್ಥಾನ ಸಿಗೋ ಲೆಕ್ಕಾಚಾರದಲ್ಲಿ ಹಲವು ಶಾಸಕರಿದ್ದಾರೆ. ಸಂಪುಟ ಪುನಾರಚನೆ ಆದ್ರೆ ನಾಯಕತ್ವ ಬದಲಾವಣೆಗೆ ಹಿನ್ನಡೆಯಾಗುತ್ತೆ. ಹಾಗಾಗಿ ಪುನಾರಚನೆ ಒಲವು ತೋರಿಸ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. ಸಂಪುಟ ಪುನಾರಚಿಸಿ ಪೂರ್ಣಾವಧಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿರೋ ಶಾಸಕರ ಬಗ್ಗೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಮಾತುಗಳನ್ನಾಡಿದ್ದಾರೆ. ಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಪಕ್ಷದ ಶಿಸ್ತು ಉಲ್ಲಂಘನೆ ಆದ್ರೆ ಸುಮ್ಮನಿರಲ್ಲ ಅಂತ ಹೇಳಿದ್ದಾರೆ. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್. ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ನನ್ನ ಹತ್ರ ಕೆಲವರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ. ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಮೇ 15 ಒಳಗಡೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ. ತಮಿಳುನಾಡು ಎಲೆಕ್ಷನ್ ಕೆಲವೆಲ್ಲ ಕಳ್ಸಿಕೊಟ್ಟಿದ್ವಿ, ತಮಿಳುನಾಡಿಗೆ ಕಳ್ಸಿದೀವಿ. ಫಸ್ಟ್ ಎಲೆಕ್ಷನ್ ಮಾಡೋಣ. ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಆದ್ದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಎಸ್, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ವಕ್ತಾರರು ಗಣೇಶಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಂದನ್ ಕಶ್ಯಪ್ ಅವರಿದ್ದಾರೆ. ನಂದನ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೊತೆಗೆ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಸಯೀದ್ ಅಹಮದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
ಮೊದಲಿಗೆ ನಾನು KPCC ಉಪಾಧ್ಯಕ್ಷರಿಂದನೇ ಆರಂಭ ಮಾಡ್ತೀನಿ ವಿಚಾರನ ಸರ್. ಎರಡು ವಿಚಾರ ಚರ್ಚೆ ಮಾಡ್ತೀನಿ ನಾನು. ಮೊದಲಿಗೆ ನಾನು ಈ ದೆಹಲಿ ಯಾತ್ರೆ ಹೋಗಿದಾರಲ್ಲ ಸರ್, ಈಗ ಎಲ್ಲರೂ ಒಂದು 32 ಜನ, ಅದ್ರ ಬಗ್ಗೆ ಕೇಳ್ತೀನಿ. 3 ವರ್ಷ ಆಯಿತು, ಇನ್ನೇನು 2 ತಿಂಗಳು ತುಂಬಿದ್ರೆ 3 ವರ್ಷ ಆಗುತ್ತೆ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದು. 3 ವರ್ಷದಿಂದ ಆರಂಭದಿಂದ ಇದ್ದಿದ್ದು ಗ್ಯಾರಂಟಿ, ಅದಾದಮೇಲೆ ನಾಯಕತ್ವ ಬದಲಾವಣೆ, ಈಗ ಕೆಲವು ತಿಂಗಳಿನಿಂದ ಈ ಸಂಪುಟ ಪುನಾರಚನೆ ವಿಚಾರ ಮುನ್ನೆಲೆಗೆ ಬರ್ತಾನೆ ಇದೆ. ಸೊ ಇದು ಒಂಥರ ನೆವರ್ ಎಂಡಿಂಗ್ ಅನ್ನೋ ಥರ ಆಗೋಗಿದೆ ಕಾಂಗ್ರೆಸ್ಸಲ್ಲಿ. ಮೋರ್ ದ್ಯಾನ್ ಡೆವಲಪ್ಮೆಂಟ್, ಮೋರ್ ದ್ಯಾನ್ ಬೇರೆ ಯಾವುದೇ ವಿಚಾರದ ಬಗ್ಗೆ ಬದಲು ಸೊ ಇಂಥ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ ಪಕ್ಷದಲ್ಲಿ. 32 ಜನ ದೆಹಲಿಗೆ ಹೋಗಿರೋದು ಸಂಪುಟ ಪುನಾರಚನೆ ಮಾಡಿ ಅಂತ ಹೇಳಿ 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ CM ಹೇಳಿದ್ರು, ಆದರೆ ಇನ್ನೂ ಮಾಡಿಲ್ಲ. ಸೊ ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ ಈ ವಿಚಾರವಾಗಿ? 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ನಿಜ. ಆದರೆ 2.5 ವರ್ಷ ಆದಮೇಲೆ ಕೆಲವೊಂದು ಕಂಟಿನ್ಯೂಸ್ ಆಗಿ ಇಶ್ಯೂಸ್ ಬರ್ತಿತ್ತು. ಮತ್ತು ಈ ಬೈಪೋಲ್ಸ್ ನಮ್ಮ ದಾವಣಗೆರೆ, ಬಾಗಲಕೋಟು ಅದೆಲ್ಲ ಶುರುವಾಯಿತು. ಅದರಿಂದ ಸ್ವಲ್ಪ ತಡೆ ಆಗಿದೆ. ಈಗ ಯಾರಾದರೂ ಇವರು MLAs ಎಲ್ಲ ಹೋಗಲ್ಲಿ ಕೇಳ್ತಿದ್ದಾರೆ ಅಂತಂದರೆ ದಿಸ್ ಈಸ್ ನಾಟ್ ಅಗೇನ್ಸ್ಟ್ ದಿ ಪಾರ್ಟಿ ಆರ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್. ಅವ್ರಿಗೆ ಬೇಕು, ಅವ್ರು ಹೋಗ್ತಾ ಇದ್ದಾರೆ, ಕೇಳ್ತಿದ್ದಾರೆ. ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, ತಪ್ಪೇನಿಲ್ಲ ಅದರಲ್ಲಿ. ಸಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಪೊಲಿಟಿಕಲ್ ಗೇಮಲ್ಲಿ, ಎಲ್ಲವೂ ಕೂಡ ನಡೆಯುತ್ತೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಇದು ಒಂದು ಕಾಂಗ್ರೆಸ್ ಮೇಲೆ ಆಲ್ರೆಡಿ ಸಾಕಷ್ಟು ಆರೋಪಗಳಿದೆ ಸರ್, ಈವನ್ ಇನ್ ದ ಪಬ್ಲಿಕ್ ಡೊಮೇನಲ್ಲೂ. ಜನ ತುಂಬ ಕಡೆ ನೀವು ರೂಟ್ ಇದಕ್ಕೆ ಹೋದರೆ ಬಹಳ ಜನ ಮಾತಾಡೋದನ್ನು ಕೇಳಿದೆ, ಬರೀ ಇದ್ರ ಬಗ್ಗೆನೇ ಆಗೋಯ್ತು, ಬೇರೆ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ಬರೀ ಅವ್ರ ನಾಯಕತ್ವ ಬದಲಾವಣೆ ಇಲ್ಲ, ಸಂಪುಟ ಪುನಾರಚನೆ ಇದೇ ಆಗ್ತಾ ಇದೆ. ಸಿ ಒಟ್ಟೊಟ್ಟಿಗೆ ಇಷ್ಟಿಷ್ಟು ಜನ ಗುಂಪು ಕಟ್ಕೊಂಡು 3 ದಿನ ಹೊಟ್ಟೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ತಾರೆ? ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಡಿಸ್ಟಿಕ್ಕಲ್ಲಿ ಇರೋದೇ ಇಲ್ಲ, ಹೆಡ್ ಕ್ವಾರ್ಟರ್ಸಲ್ಲಿ ಅನ್ನೋ ಕಂಪ್ಲೇಂಟ್ ಸಿಕ್ಕಾಪಟ್ಟೆ ಇದೆ. ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋ ಕಂಪ್ಲೇಂಟು. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಸದನದಲ್ಲೇ ಎಷ್ಟೋ ವಿಚಾರಗಳು ಚರ್ಚೆ ಆಗಿದೆ, ಸ್ವಪಕ್ಷದ ಶಾಸಕರು ಸಚಿವರೇ ಚರ್ಚೆ ಮಾಡಿದ್ದಾರೆ. ಸೊ ಏನು ಹೇಳ್ತೀರಿ? ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಹೋಗ್ತಾ ಇದ್ದರೆ ಇದನ್ನೆಲ್ಲ ಹೇಳ್ಬೋದು. ಅವರು ಐ ಥಿಂಕ್ ಇದಕ್ಕೆ ಮುಂಚೆ ಕೆಲವರು ಹೋಗಿದ್ರು, ಅದು ಇಟ್ಸ್ ಅಬೌಟ್ 3.5 months ಬಿಫೋರ್. ಈಗ ಹೋಗಿದ್ದಾರೆ. ಈಗ ರೀಶಫಲ್ ಆಗತ್ತೆ ಅಂತ ಗೊತ್ತಾದ ಮೇಲೆ ಕೇಳಕ್ಕೆ ಹೋಗಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಡೆವಲಪ್ಮೆಂಟ್ ಕೆಲಸ ಸ್ಟಾಪ್ ಆಗಿಬಿಡ್ತದೆ ಅಂತಂದರೆ ಐ ಡೋಂಟ್ ಬಿಲೀವ್ ಇನ್ ದಟ್. ಬಿಕಾಸ್ ಅವ್ರವ್ರ ಕ್ಷೇತ್ರದಲ್ಲಿ ನೆಕ್ಸ್ಟು ಗೆಲ್ಲಬೇಕಂದ್ರೆ ಅವರೆಲ್ಲ ಡೆವಲಪ್ಮೆಂಟ್ ಕೆಲಸ ಮಾಡಲೇಬೇಕು. 1-2-3 ದಿವಸ ಕಾನ್ಸ್ಟಿಟ್ಯೂನ್ಸಿಯಿಂದ ಆಬ್ಸೆಂಟ್ ಇದ್ರೆ ಡೆವಲಪ್ಮೆಂಟ್ ಕೆಲಸ ಸ್ಟಾಪ್ ಆಗಿಬಿಡುತ್ತೆ ಅಂತ ಏನಿಲ್ಲ. 2-3 ದಿವಸ ಕಾನ್ಸ್ಟಿಟ್ಯೂಯನ್ಸಿಯಿಂದ ಆಬ್ಸೆಂಟ್ ಇದ್ರೆ ನಾವು ಈ ಪ್ರಶ್ನೆ ಮಾಡ್ತಿರ್ಲಿಲ್ಲ ಸರ್. ತುಂಬ ಜನ ಕಾನ್ಸ್ಟಿಟ್ಯೂಯನ್ಸಿಯಿಂದ ಬಹಳಷ್ಟು ದೂರದಲ್ಲಿದ್ದಾರೆ, ಮತ್ತು ಕಾನ್ಸ್ಟಿಟ್ಯೂಯನ್ಸಿಲ್ಲ ಇದ್ರೂ ಬಹಳಷ್ಟು ಜನ ಸಚಿವರುಗಳು ಸಿಗೋದೇ ಇಲ್ಲ ಅಂತ ನಿಮ್ಮ ಪಕ್ಷದ ಶಾಸಕರೇ ಸದನದಲ್ಲಿ ಕಂಪ್ಲೇಂಟ್ ಮಾಡಿರೋ ಸಾಕ್ಷಿಗಳು ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಬೇಕಾದಷ್ಟು ಸಿಗುತ್ತೆ. ನಮ್ಮ ಜೊತೆಗೆ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ದೆಹಲಿಯಲ್ಲಿದ್ದಾರೆ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್.